ಸನ್ಮಾನ್ಯ ಅಧ್ಯಕ್ಷೆ, ತದನಂತರ ಎರಡನೇ ಯೋಜನೆ ನಮ್ದು ಅನ್ನಭಾಗ್ಯ ಯೋಜನೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ, ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು, ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು? ಆ 10 ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ? ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂದ್ರೆ ನೀವು ಕೊಡಲ್ಲ, 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರೆಸಿದ್ರಿ. ಈಗ 29 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು ನೀವು ಅಂತಿದ್ದೀವಿ, ನಿಮಗೆ ದುಡ್ಡು ಕೆಜಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ, 10 ಕೆಜಿ ಹೇಳಿದ್ರೆ ಅದು 5 ಕೆಜಿ ಪಡಿತರ ವಿತರಣೆ ನಾವು ಘೋಷಣೆ ಮಾಡಿ ಸದಸ್ಯರು ನೀವು 8 ಕೆಜಿ ಕೊಡಕ್ ಕೊಟ್ರಿ, 1 ಕೆಜಿ ಕೊಡಕ್ ನೀವು ಅರ್ಥ ಮಾಡ್ಕೊಳ್ಳಿ. 1 ಕೆಜಿ ಕೊಡಕ್ ಆಗ್ತಾ ಇಲ್ಲ, 5 ಕೆಜಿ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸ್ವಾಮಿ ಮಾತಾಡಕತ್ತೀರಿ. ಒಕ್ಕೂಟ ಅದು ಛತ್ತೀಸ್ಗಢದಲ್ಲಿ ನಿಮ್ಮ ಮುಖ್ಯ ಸುರೇಶ್ ಗೌಡ್ರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಅಕ್ಕಿ ರಾಜ್ಯ, ಅಲ್ಲಿಂದ 3 ಕೆಜಿ ಕೊಡ್ತಾ ಇದ್ದೀರಾ, 5 ಕೆಜಿ ಎಲ್ಲಿ? ಒಂದು ನಿಮಿಷ ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷ, ತೆಂಗಡಿಗೆ ಅಲ್ಲ, ಇನ್ನ ನಾವು ಕೊಡ್ತೀವಿ ಅನ್ನೋದು 10 ಕೊಡ್ತೀವಿ ಅನ್ನೋದು ಎಲ್ಲಿದೆ ಜಯವಾಗಲಿ ಅನ್ನೋದಾದ್ರೆ ಮೊದಲು 5 ಕೆಜಿ ಅಕ್ಕಿ ಕೊಡಿ. ಶಿವಲಿಂಗೌಡ್ರು ಒಳ್ಳೆ ವಿಚಾರ ಹೇಳಿದ್ರಿ ನೀವು. 34 ರೂಪಾಯಿಗೆ 5 ಕೆಜಿ ಅಕ್ಕಿ ಕೊಡಿ. ಭಾರತ ಮಾತೆ ನಾವು ಮಾತಾಡೋರು ಅಂತ ಭಾರತ ಕೊಡ್ತಾ ಮನಮೋಹನ್ ಸಿಂಗ್ ಮಾಡೋ ಇದ್ದದ 5 ಕೆಜಿ ಮೊದಲು ಬರ್ತಾವೆ, ಇನ್ನು 5 ಕೆಜಿ ಕೊಡ್ತೀವಿ, ಅದನ್ನ ಕೊಡಿ ಅಂತ ನಾವು ಕೇಳಿದ್ದು. ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೆಟ್ರ್ ಬರ್ದು ಕೊನೆಗೆ ಹೆಸರು ಬರುತ್ತೆ ಅಂತ ಕದ್ದೋದಲ್ಲ ಅಂತಿರಲ್ಲ. ನಾವೇನು ಭಾರತ ಮಾತೆ ಮಕ್ಕಳಲ್ವ ಹಂಗಾರೆ? ಅಲ್ಲ, ಭಾರತ ಮಾತೆ ಮಕ್ಕಳಲ್ವೇನ್ರಿ ನಾವು? 10 ಕೆಜಿ ಅಂತ ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರೋ 5 ಕೆಜಿ ಅಲ್ದ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ? 1 ಕೆಜಿನೂ ಕೊಡ್ತಾ ಇಲ್ಲ. ಅರವಿಂದ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರು, ನಿಮ್ ಸರ್ಕಾರ ಅಲ್ಲ, ಮುಂದುವರ್ಸ್ಕೊಂಡು ಇಂಪ್ಲಿಮೆಂಟ್ ಡೆಪ್ಯೂಟಿ ಸ್ಪೀಕರ್ ಹಾಕಿ ಮುಂದುವರ್ಸಕತ್ತೀರ ಅಷ್ಟೇ. ನೀವು ಕಾನೂನು ಮಾಡ್ಕೊಂಡು ಯಾವ ರೀತಿ ಈ ತರ ಮಾತಾಡ್ತಿದ್ದೀರಿ? ನರೇಂದ್ರ ಸ್ವಾಮಿ ಅವ್ರು ಮಾತಾಡಿ, ನೀವು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ನೀವು ಇಲ್ದಾಗ್ಬೇಡಿ. ಸನ್ಮಾನ್ಯ ಅಧ್ಯಕ್ಷೆ, ಅಲ್ಲಲ್ಲ, ಸ್ವಲ್ಪ ಬೆಲ್ಲದವ್ರ ಕಟ್ಟೋದ್ರ ಒಂಚೂರು ಪ್ರೀತಿ, ಅವ್ರು ಆಗಾಗ ಬೆಲ್ಲ ಕೊಡ್ತಾ ಇರ್ತಾರೆ, ಅದಕ್ಕೆ ನಾನು ಬೇಡ ಅನ್ನಲ್ಲ. ಆ ಬೆಲ್ಲದ ಸವಿತಾ ನಾನು ಮಾತಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.